ದಿಢೀರ್ ಸಿಎಲ್ಪಿ ಕರೆದಿರುವಂತಹ ಸಿಎಂ ಸಿದ್ದು ಕುತೂಹಲವನ್ನ ಮೂಡಿಸ್ತಾ ಇದೆ. ದಿಢೀರ್ ಬೆಳವಣಿಗೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಲಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್. ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆಯನ್ನ ನಿಗದಿ ಮಾಡಲಾಗಿದೆ. ವಿಪಕ್ಷಗಳ ಟೀಕೆಗೆ ಕೌಂಟರ್ ಹೇಗೆ ಕೊಡಬೇಕು, ಶಾಸಕರಿಗೆ ಪಾಠ ಮಾಡ್ತಾರಂತೆ ಸಿದ್ದು. ಆದರೆ ಸಿಎಲ್ಪಿ ಸಭೆಯಲ್ಲಿ ಭಾರೀ ಹೈಡ್ರಾಮಾ ನಡೆಯುವಂತಹ ಸಾಧ್ಯತೆಗಳಿದೆ. ಪವರ್ ಶೇರಿಂಗ್ ವಿಚಾರ ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಅನುದಾನ ಸಂಬಂಧವೋ ದನಿ ಎತ್ತೋದಕ್ಕೆ ಶಾಸಕರು ತಯಾರಿ ನಡೆಸ್ತಾ ಇದ್ದಾರೆ. ಆಲ್ರೆಡಿ ಸದನದಲ್ಲೇ ದನಿ ಎತ್ತಿರುವಂತಹ ಡಿಕೆ ಬಣದ ಉದಯ್ ಹೀಗಾಗಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಇವತ್ತಿನ ಈ ಒಂದು ಸಿಎಲ್ಪಿ ಸಭೆ. ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಹೇಗಿರ್ತಾರೆ ಸಿದ್ದು ಡಿಕೆಶಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ದಿಢೀರ್ ಕರೆದಿರುವಂತಹ ಸಭೆ ಸಾಕಷ್ಟು ಕುತೂಹಲಗಳಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ಆರಂಭ ಆಗುತ್ತೆ. ಸೊ ಏನೆಲ್ಲ ಬೆಳವಣಿಗೆಗಳು ಆಗಬಹುದು, ಒಂದಷ್ಟು ರಾಜಕೀಯ ಬೆಳವಣಿಗೆಗಳು, ಮಾತುಗಳು, ಚರ್ಚೆಗಳು ಕೂಡ ಕಾಣಬರ್ತಾ ಇದೆ. ಮೊನ್ನೆ ಬಜೆಟ್ ವಿಚಾರವಾಗಂತೂ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಶೂನ್ಯ ಬಜೆಟ್ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ರು. ಸೊ ಇದೀಗ ದಿಢೀರ್ ಅಂತ ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆಯನ್ನ ನಿಗದಿ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯ. ಸೊ ವಿಪಕ್ಷಗಳ ಟೀಕೆಗೆ ಕೌಂಟರ್ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಮಾತನಾಡ್ತಾರಾ, ಶಾಸಕರಿಗೆ ಪಾಠ ಮಾಡ್ತಾರಂತೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಮಾಹಿತಿ ಇದೆ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಸಡನ್ ಆಗಿ ಸಿಎಲ್ಪಿ ಸಭೆಯನ್ನ ಖಾಸಗಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯ ಕರೆದಿರುವಂತದ್ದು. ಸೊ ವಿಪಕ್ಷಗಳಿಗೆ ಹೇಗೆ ಕೌಂಟರ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಪಾಠವನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಏನಕ್ಕಾಗಿ ಸಭೆ ಆಯೋಜನೆ ಮಾಡಿದ್ದಾರೆ, ಸೊ ಸಿದ್ದರಾಮಯ್ಯ ಡಿಕೆಶಿ ಇಬ್ರು ಕೂಡ ಭಾಗಿಯಾಗ್ತಾರೆ, ಯಾವೆಲ್ಲ ಮಹತ್ತರ ಬೆಳವಣಿಗೆಗಳು ಆಗಬಹುದು, ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಸದ್ಯಕ್ಕೆ. ದೀಪಾ, ರೋಜಾ, ಇದೇನು ಸಡನ್ ಆಗಿ ಕರೆದಿರುವಂತಹ ಸಭೆ ಅಲ್ಲ. ಸಹಜವಾಗಿ ಅಧಿವೇಶನ ಇರುವಂತಹ ಸಮಯದಲ್ಲಿ ಸಿಎಲ್ಪಿ ಸಭೆಯನ್ನ ಮಾಡ್ತಾರೆ. ಅಂದ್ರೆ ಏನು ಅಧಿವೇಶನ ಇರುವಂತಹ ಮೊದಲ ವಾರದಲ್ಲೇ ಸಿಎಲ್ಪಿ ಸಭೆಯನ್ನ ಪ್ರತಿ ಬಾರಿಯೂ ಕೂಡ ಕರೀತಾರೆ. ಅದೇ ರೀತಿ ಇವತ್ತು ಕೂಡ ಕರೀತಾರೆ. ಮತ್ತೊಂದು ಸಿಎಂ ಡಿಸಿಎಂ ಭಾಗಿಯಾಗ್ತಾರೆ ಅನ್ನುವಂತಹದ್ದಲ್ಲ, ಅವರ ನೇತೃತ್ವದಲ್ಲೇ ನಡೆಯುವಂತಹ ಸಭೆ ಇದಾಗಿರೋದ್ರಿಂದ ಕಂಪಲ್ಸರಿಯಾಗಿ ಅವರು ಭಾಗಿಯಾಗಲೇಬೇಕು. ಜೊತೆಗೆ MLCಗಳು, ಶಾಸಕರೆಲ್ಲರೂ ಕೂಡ, ಸಚಿವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ವಿಪಕ್ಷಗಳಿಗೆ ಏನು ಬಜೆಟ್ ನಡೆದಿತ್ತು, ಬಜೆಟ್ ಅನ್ನ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಪಾಠ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಅನುದಾನ ಕೊರತೆಯ ವಿಚಾರವನ್ನ ಏನ್ ಯಾವಾಗ್ಲೂ ಶಾಸಕರುಗಳು ಹೇಳ್ತಾ ಇದ್ರು, ಅದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂತಹದ್ದಿದೆ. ಅದನ್ನು ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಸಂಪುಟ ಪುನರ್ರಚನೆಯ ಕುರಿತು ಕೂಡ ಒಂದಿಷ್ಟು ಚರ್ಚೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ರೋಜಾ, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.